ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ರಾಶಿಯಾಧಿಪತಿ ಶನಿದೇವರು. ಶನಿ ಅಂದರೆ ಕರ್ಮ, ನ್ಯಾಯ, ತಾಳ್ಮೆ. ಕಳೆದ 7.5 ವರ್ಷದಿಂದ ಶನಿಯ ಸಾಡೆ ಮತ್ತು ಈಗ ದಯ್ಯ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆ. ಕೆಲಸ ಮಾಡಿದರೂ ಕೂಡ ಫಲ ಇಲ್ಲ. ದುಡ್ಡಿದ ದುಡ್ಡು ಆಸ್ಪತ್ರೆ, ಕೋರ್ಟ್ಗೆ ಹೋಯಿತು. ಮನೆಯಲ್ಲಿ ನೆಮ್ಮದಿ ಇಲ್ಲ. ಮಕ್ಕಳ ಭವಿಷ್ಯದ ಚಿಂತೆ, ಹೆತ್ತವರ ಆರೋಗ್ಯ ಎಲ್ಲವೂ ನಿಮ್ಮ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು. ನೀವು ನನ್ನ ಕರ್ಮ ಇಷ್ಟೇ ಅಂತ ಕೈ ಚೆಲ್ಲಿ ಕೂತಿದ್ರಿ. ಈಗ ಕೇಳಿ ಮಕರ ರಾಶಿಯ ಆನೆಗಳೇ, ಜುಲೈ 8, 2026 ಸಂಜೆಯಿಂದ ಶನಿ ವಕ್ರತ್ವ ತ್ಯಜಿಸಿ ಮಾರ್ಗಿ ಆಗ್ತಾ ಇದ್ದಾರೆ. ಅವರ ಜೊತೆ ಗುರುವಿನ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ. ಇದಕ್ಕೆ ಹೆಸರೇ ನೀಚಭಂಗ ರಾಜಯೋಗ. ಇದರ ಅರ್ಥ, ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಕ್ಕೆ ಬಡ್ಡಿ ಸಮೇತ ಫಲ ಸಿಗುವ ಕಾಲ ಬಂದಿದೆ. ಆದರೆ ಅದು ಹೇಗೆ ಬರುತ್ತೆ ಅನ್ನೋದನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಶನಿ ಕೊಡುವಾಗ ಪರೀಕ್ಷೆ ಮಾಡಿನೇ ಕೊಡೋದು. ಶನಿ ಮಾರ್ಗಿ, ಕರ್ಮದ ಲೆಕ್ಕಾಚಾರ ಶುರು. ಮಕರ ರಾಶಿ ಚರ ಮತ್ತು ಭೂತತ್ವದ ರಾಶಿ. ನೀವು ಆಮೆ ಇದ್ದ ಹಾಗೆ ನಿಧಾನವಾಗಿ ಹೋದ್ರೂ ಕೂಡ ಗುರಿ ಮುಟ್ತೀರಿ. ಆದರೆ 2020ರಿಂದ 2026ರವರೆಗಿನ ಶನಿ ನಿಮ್ಮನ್ನು ತುಂಬ ಓಡಿಸಿದ. ಕೆಲಸದಲ್ಲಿ 10 ಜನರ ಕೆಲಸ ನೀವು ಒಬ್ಬರೇ ಮಾಡಿದರೂ ಹೆಸರು ಬೇರೆಯವರಿಗೆ ಹೋಯಿತು. ಪ್ರಮೋಷನ್ ತಪ್ಪಿತು, ಇನ್ಕ್ರಿಮೆಂಟು ನಿಂತು ಹೋಯಿತು. ಬಾಸ್ ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಿದ. ಮನೆಯಲ್ಲಿ ಕೂಡ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ಲ. ದುಡಿಯೋನು ದಡ್ಡ ಅಂತ ನಿಮ್ಮ ಹೆಂಡತಿ ಮಕ್ಕಳೇ ಮೂದಲಿಸಿದರು. ಈ ಅಧ್ಯಾಯ ಜುಲೈ 8 ಸಂಜೆ 7 ಗಂಟೆಗೆ ಮುಗಿಯುತ್ತೆ. ಹೇಗೆ ಗೊತ್ತಾ? ಇವತ್ತೇ ನಿಮ್ಮ ಕಂಪನಿಯಿಂದ, ನಿಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಮೇಲ್ ಬರುತ್ತೆ. ಎಂಪ್ಲಾಯ್ ಆಫ್ ದ ಇಯರ್, ಲಾಂಗ್ ಸರ್ವಿಸ್ ಅವಾರ್ಡ್, ಪೆಂಡಿಂಗ್ ಪ್ರಮೋಷನ್ ಅಪ್ರೂವ್ಡ್ ಅಂತ. ಅಥವಾ ನೀವು ಹಾಕಿದ ಸರ್ಕಾರಿ ಅರ್ಜಿ, PF ಕ್ಲೈಮ್, ಗ್ರ್ಯಾಚ್ಯುಟಿ, ಪೆನ್ಷನ್ ಯಾವುದೋ ಒಂದು ರಿಜೆಕ್ಟ್ ಆಗಿದ್ದು ಈಗ ಅಪ್ರೂವ್ ಆಗಿ ಮೆಸೇಜ್ ಬರುತ್ತೆ. ಅದೇ ರಾತ್ರಿ ನಿಮ್ಮ ಮನೆಗೆ ಬಂದು ಇನ್ನು ಸಾಕು, ಕೆಲಸ ಬಿಟ್ಬಿಡ್ತೀನಿ ಅಂತ ನಿರ್ಧಾರ ಮಾಡಿದ ನಿಮಗೆ ದೇವರೇ ಬಂದು ಇನ್ನು ಸ್ವಲ್ಪ ತಾಳು ಮಗನೇ, ನಿನ್ನ ಕಾಲ ಶುರುವಾಗಿದೆ ಅಂತ ಹೇಳಿದಂತೆ ಆಗುತ್ತೆ. ನೀವು ವಿಡಿಯೋ ನೋಡ್ತಿದ್ರೆ ಕಮೆಂಟಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರೀರಿ. ಶನಿದೇವರ ಕೃಪೆ ಇಲ್ಲದೆ ನೀವು ಮಕರ ರಾಶಿಯವರು 1 ರೂಪಾಯಿ ಕೂಡ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಕರ ರಾಶಿಗೆ 4ನೇ ಮನೆ ಮತ್ತು 9ನೇ ಮನೆ ತುಂಬ ಮುಖ್ಯ. 4ನೇ ಮನೆ ತಾಯಿ ಮನೆ, ವಾಹನ. 9ನೇ ಮನೆ ತಂದೆ, ಭಾಗ್ಯ, ಪಿತ್ರಾರ್ಜಿತ ಆಸ್ತಿ. ಶನಿ ಇಷ್ಟು ದಿನ ಈ 2 ಮನೆಯನ್ನು ಹಾಳು ಮಾಡಿದ. ತಾಯಿಗೆ ಆಸ್ಪತ್ರೆ, ತಂದೆಗೆ ಕೋರ್ಟ್, ಮನೆ ಮೇಲೆ ಲೋನ್, ವಾಹನ, ಆಕ್ಸಿಡೆಂಟ್ ಎಲ್ಲವೂ ಆಯಿತು. ಈಗ ಶನಿ ಮಾರ್ಗಿ ಆಗಿದ್ದಾರೆ. ಆದ ಕೂಡಲೇ ನಿಮ್ಮ ತಂದೆ ಅಥವಾ ತಂದೆಯ ವಯಸ್ಸಿನ ಒಬ್ಬ ವ್ಯಕ್ತಿ ನಿಮ್ಮ ಬಳಿ ಬರ್ತಾರೆ. ಅವರು ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಅಥವಾ ತಂದೆಯ ಗೆಳೆಯ ಆಗಿರ್ಬೋದು. ಅವನು ಹೇಳ್ತಾನೆ, ನಿನ್ನ ತಾತನ ಕಾಲದ ಒಂದು ಆಸ್ತಿ ಇದೆ, ದಾಖಲೆ ನನ್ನ ಹತ್ತಿರ ಇತ್ತು, ಈಗ ನಿನಗೆ ಕೊಡಬೇಕು ಅಂತ ಅನ್ನಿಸ್ತು ಅಂತ. ಅದು 40-50 ವರ್ಷದ ಹಳೆಯ ಸೈಟು, ಜಮೀನು, ಮನೆ ಅಥವಾ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು. ಆದರೆ ಈಗಿನ ಮಾರುಕಟ್ಟೆ ಬೆಲೆ 50 ಲಕ್ಷಕ್ಕಿಂತ 3 ಕೋಟಿ ಇರಬಹುದು. ಇದರ ಜೊತೆ ಇನ್ನೊಂದು ವಿಷಯ, ನೀವು ತಂದೆ ತಾಯಿಯ ಹೆಸರಲ್ಲಿ ಮಾಡಿಸಿದ್ದ ಲೋನ್, ಇನ್ಸೂರೆನ್ಸ್, ಸೇಫ್ಟಿ ಇದೆ. ಆದರೆ ಅದನ್ನು ನೀವು ಹೋಯಿತು ಅಂತ ಮರೆತುಬಿಟ್ಟಿದ್ದೀರಿ. ಜುಲೈ 8ರಂದು ಬ್ಯಾಂಕ್ನಿಂದ ಅಥವಾ ಪೋಸ್ಟಿಂದ ನಿಮಗೆ ಲೆಟರ್ ಬರುತ್ತೆ, ಮೆಚುರಿಟಿ ಅಮೌಂಟ್ ರೆಡಿ ಇದೆ, ಬಂದು ತಗೊಳ್ಳಿ ಅಂತ. ಆದರೆ ಎಚ್ಚರಿಕೆ, ಆಸ್ತಿ ಹಣ ಬಂದ ಕೂಡಲೇ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಪಾಲು ಕೇಳಿಕೊಂಡು ಬರ್ತಾರೆ. ಶನಿ ಹೇಳ್ತಾ ಇರೋದು, ನ್ಯಾಯವಾಗಿ ಹಂಚು, ಆದರೆ ನಿನ್ನ ಕಷ್ಟದ ದಿನದಲ್ಲಿ ಜೊತೆ ನಿಲ್ಲದವರಿಗೆ 1 ಪೈಸೆ ಕೂಡ ಬೇಡ. ಕಾನೂನು ಪ್ರಕಾರ ವಿಲ್ ಮಾಡಿಸ್ಕೊಳ್ಳಿ. ಬಾಯಿ ಮಾತಿಗೆ ನಂಬಿ ಆಸ್ತಿ ಬರೆದುಕೊಂಡ್ರೆ ಮುಂದೆ ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ. ಇನ್ನು ಮಕರ ರಾಶಿಯವರು ಕಷ್ಟಪಟ್ಟು ದುಡಿಯುವ ಜಾತಿ. AC ರೂಮಲ್ಲಿ ಕೂತು ಆರ್ಡರ್ ಮಾಡುವವರಲ್ಲ, ಬಿಸಿಲಲ್ಲಿ ನಿಂತು ಕೆಲಸ ಮಾಡಿಸುವವರು. ಹಾಗಾಗಿ ನಿಮಗೆ ಜೀವನದಲ್ಲಿ ಒಮ್ಮೆ ಆದರೂ ಸ್ವಂತ ಉದ್ಯಮ ಯೋಗ ಬಂದೇ ಬರುತ್ತೆ. ಜುಲೈ 2026 ಅದೇ ಕಾಲ. ನೀವು ಕೆಲಸ ಮಾಡುವ ಕಂಪನಿಯಲ್ಲಿ ಲೇ ಆಫ್, ಶಟ್ ಡೌನ್, ಬಾಸ್ ಜೊತೆ ಜಗಳ ಆಗಿ ಕೆಲಸ ಬಿಡುವ ಪರಿಸ್ಥಿತಿ ಬಂದರೆ ಗಾಬರಿ ಪಡಬೇಡಿ. ಯಾಕೆಂದರೆ ಶನಿ ನಿಮ್ಮನ್ನು ಕೂಲಿ ಕೆಲಸದಿಂದ ತೆಗೆದು ಮಾಲೀಕ ಮಾಡೋದಕ್ಕೆ ಹೊರಟಿದ್ದಾರೆ. ನೀವು ಕಲಿತ ಕೆಲಸ, ನಿಮಗೆ ಬರುವ ವಿದ್ಯೆ, ಮೆಕ್ಯಾನಿಕ್, ಕಾಂಟ್ರಾಕ್ಟರ್, ಅಕೌಂಟಿಂಗ್, ರಿಯಲ್ ಎಸ್ಟೇಟ್, ಅಗ್ರಿಕಲ್ಚರ್, ಕಬ್ಬಿಣ, ಸಿಮೆಂಟ್, ಎಣ್ಣೆ ವ್ಯಾಪಾರ, ಟ್ರಾನ್ಸ್ಪೋರ್ಟ್, ಲೇಬಲ್ ಕಾಂಟ್ರಾಕ್ಟ್, ಇದರಲ್ಲಿ ಒಂದನ್ನು ಸ್ವಂತವಾಗಿ ಶುರು ಮಾಡಿ. ಜುಲೈ 8ರ ನಂತರ ನೀವು ಇಟ್ಟ ಮೊದಲ ಹೆಜ್ಜೆಗೆ ದೇವರೇ ಜೊತೆಯಾಗ್ತಾರೆ. ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ 2024-25ರಲ್ಲಿ ಬರೆದ ಪರೀಕ್ಷೆ, ಕೊಟ್ಟ ಇಂಟರ್ವ್ಯೂ ಫೇಲ್ ಆಗಿತ್ತು ಅಂತ ನೀವು ಕೈ ಚೆಲ್ಲಿಬಿಟ್ಟಿದ್ರಿ. ಈಗ ಮತ್ತೆ ರಿಸಲ್ಟ್
ಚೆಕ್ ಮಾಡಿ. ವೇಟಿಂಗ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದು ಜಾಯ್ನಿಂಗ್ ಲೆಟರ್ ನಿಮ್ಮ ಮನೆಗೆ ಬರುತ್ತೆ. ಪೊಲೀಸ್, ಆರ್ಮಿ, ರೈಲ್ವೆ, KSRTC, ಗ್ರಾಮ ಪಂಚಾಯಿತಿ, FD, SD ಈ ಥರದ ಶನಿ ಸಂಬಂಧಿ ಖಾತೆಯಲ್ಲಿ ನಿಮಗೆ ಕೆಲಸ ಖಚಿತ. ಸಂಬಳದ ವಿಚಾರ, ಕಳೆದ 3 ವರ್ಷದಿಂದ ಒಂದೇ ಸಂಬಳದಲ್ಲಿ ಇದ್ದ ನಿಮಗೆ ಜುಲೈ ತಿಂಗಳಲ್ಲಿ 2 ಬಾರಿ ಇನ್ಕ್ರಿಮೆಂಟ್ ಅನ್ನೋದು ಸಿಗುತ್ತೆ. ಒಂದು ಕಂಪನಿಯಿಂದ ಅರಿಯರ್ಸ್ ರೂಪದಲ್ಲಿ ಒಟ್ಟು 40-60% ಅನ್ನೋದು ಸಂಬಳ ಹೆಚ್ಚಾಗುತ್ತೆ. ಇನ್ನು ಸಾಲ ಮತ್ತು ಕೋರ್ಟ್ ಕೇಸ್, ಶನಿಯ ನ್ಯಾಯಾಲಯ. ಮಕರ ರಾಶಿಯವರಿಗೆ ಸಾಲ ಅಂದರೆ ಯಮನ ಪಾಶ. ಒಮ್ಮೆ ಸಾಲ ಮಾಡಿದರೆ ತೀರಿಸೋದಕ್ಕೆ 10 ವರ್ಷ ಬೇಕು. ಕ್ರೆಡಿಟ್ ಕಾರ್ಡ್, ಪರ್ಸನಲ್ ಲೋನ್, ಮೀಟರ್ ಬಡ್ಡಿ, ಚೀಟಿ ವ್ಯವಹಾರ ಎಲ್ಲದರಲ್ಲೂ ಕೂಡ ನೀವು ಸಿಕ್ಕಿ ಹಾಕಿಕೊಂಡಿದ್ರಿ. ಕೆಲವರು ನಿಮ್ಮ ಚೆಕ್ ಬೌನ್ಸ್ ಮಾಡಿ ಕೇಸ್ ಮಾಡಿದ್ದಾರೆ. ಕೆಲವರು ಮನೆಗೆ ರೌಡಿ ಕಳಿಸಿದ್ದಾರೆ. ಈಗ ಶನಿ ನ್ಯಾಯಾಧೀಶರಾಗಿ ಬರ್ತಾ ಇದ್ದಾರೆ. ಜುಲೈ 8ರಿಂದ ನಿಮ್ಮ ಎಲ್ಲ ಕೇಸ್ಗಳಲ್ಲಿ ನಿಮಗೆ ಜಯ ಅನ್ನೋದು ಸಿಗೋದಕ್ಕೆ ಶುರುವಾಗುತ್ತೆ. ನಿಮಗೆ ಮೋಸ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ನೀವು ಕೊಡಬೇಕಾದ ಲೋನ್ಗೆ OTS ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ಬರುತ್ತೆ. 10 ಲಕ್ಷ ಲೋನ್ ಇದ್ದರೆ 3 ಲಕ್ಷ ಕಟ್ಟಿದರೆ ಸಾಕು, ಉಳಿದ 7 ಲಕ್ಷ ಮನ್ನಾ ಮಾಡ್ತೀವಿ ಅಂತ ಬ್ಯಾಂಕ್ ಅವರೇ ನಿಮಗೆ ಫೋನ್ ಮಾಡಿ ಹೇಳ್ತಾರೆ. ನೀವು ಯಾರಿಗಾದರೂ ಸಾಲ ಕೊಟ್ಟು ಅದು ಮುಳುಗಿ ಹೋಯಿತು ಅಂತ ಅಂದ್ಕೊಂಡಿದ್ರೆ ಆ ವ್ಯಕ್ತಿ ಈಗ ದುಡ್ಡು ಮಾಡ್ಕೊಂಡಿದ್ದಾರೆ. ಜುಲೈ 10ರ ಒಳಗೆ ಅವನೇ ನಿಮ್ಮ ಮನೆಗೆ ಬಂದು ಅಸಲು ಬಡ್ಡಿ ಸಮೇತ ಹಣ ವಾಪಸ್ ಕೊಡ್ತಾರೆ. ಯಾಕೆಂದರೆ ಶನಿ ಅವನ ಕನಸಲ್ಲಿ ಬಂದು ಮಕರ ರಾಶಿಯವರ ಸಾಲ ತೀರಿಸ್ತಿದ್ರೆ ನಿನ್ನ ಮನೆ ಹಾಳಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಇನ್ನು ಮಕರ ರಾಶಿಯವರ ದಾಂಪತ್ಯ ಜೀವನ, ಶನಿ ಪಾಠಶಾಲೆ. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಕಡಿಮೆ, ಜವಾಬ್ದಾರಿ ಜಾಸ್ತಿ, ಸಂಸ್ಕಾರ ತಳ್ಳಬೇಕು ಅಂತ ಇಬ್ಬರು ಒಟ್ಟಿಗೆ ಸಂಸಾರವನ್ನು ಹೇಗಾದರೂ ತಳ್ಳಬೇಕು, ನಡೆಸ್ಕೊಂಡು ಹೋಗ್ಬೇಕು ಅಂತ ಇಬ್ಬರು ಒಟ್ಟಿಗೆ ಇದ್ದೀರಿ. ಆದರೆ ಮನಸ್ಸು ಮಾತ್ರ ಒಂದಾಗಿಲ್ಲ. ಕೆಲವರ ಮನೆಯಲ್ಲಿ ಮಾತೇ ಬಿಟ್ಟೋಗಿದೆ ಅನ್ನೋ ಹಂತಕ್ಕೆ ಕೂಡ ಬಂದಿದೆ. ಮಕ್ಕಳು ಇದ್ದರೆ ಅವರ ಭವಿಷ್ಯದ ಚಿಂತೆ, ಇಲ್ದಿದ್ರೆ ಮಗು ಯಾವಾಗ ಆಗುತ್ತೆ ಅನ್ನೋ ಕೊರಗು. ಜುಲೈ 8ರ ನಂತರ ನಿಮ್ಮ ಮನೆಗೆ ಶನಿದೇವರ ಜೊತೆ ಗುರುದೇವರು ಕೂಡ ಬರ್ತಾ ಇದ್ದಾರೆ. ಇದರರ್ಥ ದಾಂಪತ್ಯದಲ್ಲಿ ಧರ್ಮ ಮತ್ತು ಸಂತಾನ ಎರಡೂ ಕೂಡ ಸೇರಿ ಬರುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ಶನೇಶ್ವರನ ಆಶೀರ್ವಾದ ಇಲ್ಲದೆ ನೀವು 1 ರೂಪಾಯಿ ಕೂಡ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೈ ಹಿಂದ್, ಜೈ ಭಾರತ್ ಮಾತೆ. ಅರ್ಹಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.